ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತಿನ ಫ್ರೀ ಕ್ಲಾಸಲ್ಲಿ ನೋಡ್ತಾ ಇದ್ದೀರಾ. ಇದು ಆಂಟಿಕ್ ಬೀಡು. ಇದು ಪೀಸ್ ಲೆಕ್ಕ ಸಿಗುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿ ಇದ್ರ ಸುತ್ತ ನಾನು ಶುಗರ್ ಬೀಡಲ್ಲಿ ವರ್ಕ್ ಮಾಡ್ತೀನಿ. ಇದನ್ನು ಈ ಮೂರು ಮೂಲೆ ಬಂದಾಗ ನೋಡಿ, ಟ್ರಯಾಂಗಲ್ ಇದೆ ಇದು. ಈ ಮೂರು ಮೂಲೆ ಬಂದಾಗ ನಾವು ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಬೀಡ್ಸನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಮೂರು ಮೂಲೆ ಬಂದಾಗ ಫಸ್ಟು ನಾನು ದಾರನ ಗಂಟು ಹಾಕ್ಕೊಂಡು ಅದನ್ನು ತಗೊಂಡಿದ್ದೀನಿ. ನಾವು 2 ಅಥವಾ 3 ಬೀಡನ್ನು ಆ್ಯಡ್ ಮಾಡ್ಕೋಬೋದು. ಇದು ಗಮ್ ಆರಿದ ನಂತರ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಲಾಕ್ ಮಾಡಿಕೊಂಡು ಈ ಟ್ರಯಾಂಗಲ್ ಬಂದಾಗ ಇದೊಂದು ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ನೀವು ಟ್ರಯಾಂಗಲ್ ಆದರೂ ಅಷ್ಟೇ, ಬಾಕ್ಸ್ ಟೈಪ್ ಆದ್ರೂ ಅಷ್ಟೇ ಆರಾಮಾಗಿ ನೀವು ಬೀಡ್ಸ್ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಅದು ಫಿನಿಶಿಂಗು ನಮಗೆ ಟ್ರಯಾಂಗಲೇ ಆಗ್ಬೋದು ಅಥವಾ ಬಾಕ್ಸ್ ಟೈಪೇ ಆಗ್ಬೋದು. ನೋಡಿ, ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಇಲ್ಲಿ ಈ ಮೂಲೆ ಬರುತ್ತೆ ನೋಡಿ, ಆ ಮೂಲೆ ಬಂದಾಗ ಅಲ್ಲಿ ಎಡ್ಜಿಗೆ ಬಂದಾಗ ನಾವು ಅಲ್ಲಿ ಒಂದು ಲಾಕನ್ನು ಅದ್ರ ಪಕ್ಕದಲ್ಲಿ ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡು ಈಗ ದಾರನ ಎಳ್ದಿಟ್ಕೊಂಡು ಮಾಡ್ಕೊಂಡಾದ ನಂತರ ಎರಡೆರಡೆ ಹಾಕೊಂಡು ಇಲ್ಲಿಂದ ಲಾಕ್ ಮಾಡ್ಕೋಬೇಕು. ನೋಡಿ, 2 ಆಗ್ಬೋದು ಅಥವಾ 3 ಬೀಡ್ ಆಗ್ಬೋದು. ಹಾಕ್ಬಿಟ್ಟು ಈ ಎಡ್ಜಿಗೆ ಬರುತ್ತೆ ನೋಡಿ, ಅಲ್ಲಿ ಕರೆಕ್ಟಾಗಿ ಎಡ್ಜಿಗೆ ಲಾಸ್ಟ್ ಮಾಡ್ಕೊಂಡು ಈಗ ನಾವು ಈಗೇನು ಮಾಡಬೇಕು ಅಂದರೆ, ಈಗ ಹಿಂಗೆ ಈ ರೀತಿ ಹೋದರೆ ಅದು ಸರಿಯಾಗಿ ಬರಲ್ಲ. ಅದಕ್ಕೆ ಹಿಂದಕ್ಕೆ ಲಾಕ್ ಮಾಡ್ಕೊಂಡ್ರೆ ನಾವು ನೋಡಿ, ಈಗ ನಮಗೆ ಮುಂದಕ್ಕೆ ಬರೋದಕ್ಕೆ ಈಸಿ ಆಗುತ್ತೆ. ನೋಡಿ, ಮುಂದಕ್ಕೆ ಬರೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಮುಂದಕ್ಕೆ ಬಂದಮೇಲೆ 2 ಬೀಡ್ಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋದು. 1 ಬೀಡ್ಗಾದರೂ ಆಗುತ್ತೆ ಅಥವಾ 2 ಬೀಡ್ಗಾದ್ರೂ ಆಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ಈಗ ನೋಡಿ, ಈ ರೀತಿ ಇಟ್ಕೊಂಡಾದ ನಂತರ ಇಲ್ಲೂ ಆಗ್ಬೋದು. 2 ಬೀಡ್ಗೆ ಒಂದು ಸತಿ, 2 ಅಥವಾ 3 ಬೀಡ್ಗೆ ಒಂದು ಸತಿ ನೀವು ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬುಟ್ಟ ಡಿಸೈನ್ ಮಾಡುವಾಗ ನಮಗೆ ಡಿಸೈನ್ ಬರುತ್ತೆ. ನೋಡಿ, ಈ ರೀತಿ ಆದಾಗ ಅಲ್ಲೇ ಬಿಟ್ಬಿಡಿ. ಆ ರೀತಿ ಬಿಟ್ಟು ಪುನಃ ಅದನ್ನು ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ ನಂತರ ಇನ್ನೊಂದು ಬೀಡನ್ನು ಇಡಿಸ್ಕೊಳ್ಳುತ್ತದು ನೋಡ್ಕೋಬೇಕು. ನಮಗೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ನೋಡ್ಕೊಂಡು, ಮೂಲೆ ಏನು ಬರುತ್ತೆ ನೋಡ್ಕೊಂಡು ನೋಡಿ, ಆ ಮೂಲೆ ಏನು ಬರುತ್ತೆ ಅಲ್ಲಿಗೆ ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ 3 ಮೂಲೆಯಲ್ಲೂ ಆಗ್ಬೋದು. ನೋಡಿದ್ರಲ್ಲ, ಈ 3 ಮೂಲೆಯಲ್ಲೂ ಅಷ್ಟು ನೀಟಾಗಿ ಬಂದಿದೆ. ಈಗ ನಾನು ಇದಕ್ಕೆ ನಾಟನ್ನು ಹಾಕ್ತಾಯಿದ್ದೀನಿ. ನಾಟ ಹಾಕ್ಬೇಕಾದ್ರೆ ಈ ರೀತಿ ದಾರನ ಎಳ್ಕೋಬೇಕು. ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ದಾರನ ಎಳ್ಕೊಂಡು ಇದ್ರೊಳಗಡೆಯಿಂದ ಈ ದಾರನ ಎಳ್ಕೊಂಡು ಈ ದಾರನ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾಗ ಇದು ನೋಡಿ, ಲಾಕ್ ಆಗಿದೆ. ನಾವು ಏನೇ ಎಳೆದ್ರೂ ಅದು ಕೀಳಲ್ಲ. ಈಗ ನೋಡಿದ್ರಲ್ಲ, ಟ್ರಯಾಂಗಲ್ ಶೇಪಲ್ಲಿರುವಂಥ ಬೀಡನ್ನು ಸುತ್ತ ನಾವು ಜರಿ ಥ್ರೆಡ್ಡಲ್ಲೇ ವರ್ಕ್ ಮಾಡ್ಬೋದು, ಸಿಲ್ಕ್ ಥ್ರೆಡ್ಡಲ್ಲೇ ವರ್ಕ್ ಮಾಡ್ಬೋದು. ಆ ರೀತಿ ಯಾವ ರೀತಿ ಮಾಡಿದ್ರೂ ಈ ರೀತಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದನ್ನು ಬ್ರೈಡಲ್ ಡಿಸೈನ್ಗೆಲ್ಲ ಅಪ್ಲೈ ಮಾಡ್ಬೋದು. ಮುಂದಿನ ವೀಡಿಯೋಸಲ್ಲಿ ಇದೇ ಅಪ್ಲೈ ಮಾಡಿ ನಾನು ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.